ಪೊಲೀಸರು ಅಟ್ಲೀಸ್ಟ್ ಭಾಳ ಯೋಚನೆ ಮಾಡಬೇಕಾಗಿತ್ತು ಪೊಲೀಸರು. ಇವತ್ತು ಆ ಯೋಚನೆನೇ ಮಾಡದೆ ಇವತ್ತು ಅನಾಹುತ ಆಗಿದೆ. ಆದ್ರಿಂದ ಇದು ಸರ್ಕಾರದ ಫೇಲೂರು. ನಿಮ್ ಸರ್ಕಾರ ಇದ್ದಾಗ ಗೋಲಿಬಾರ್ ಆಯ್ತಲ್ಲ, ಅವಾಗ ನಿಮ್ ಸರ್ಕಾರ ಏನ್ ಮಾಡ್ತಾ ಇತ್ತು? ಕಾನೂನು ಗೋಲಿಬಾರ್ ಆಯ್ತಲ್ಲ, ನಿಮ್ ಸರ್ಕಾರ ಏನ್ ಮಾಡ್ತಾ ಇತ್ತು? ಸರ್ಕಾರ ಗಟ್ಟಿ ಇದ್ದಿದ್ರೆ ಆಕ್ಷನ್ ತಗೋಬೇಕಾಯ್ತು. ಪೊಲೀಸರ ಮೇಲೆ ಬಿಟ್ರು, ಆಕ್ಷನ್ ಇಚ್ಛೆ ಮಾಡಿದ್ದಾರೆ. ಅವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಬೇಲ್ ಸಿಗಬಾರ್ದು ಅವ್ರಿಗೆ, ಯಾರಿಗೂ ಬೇಲ್ ಸಿಗಬಾರ್ದು. ಇವತ್ತಾರು ಪತ್ರಕರ್ತರು ಕೇಳಿದ್ರು, ಅಲ್ಲೋ ಧರಣಿ ಮಾಡ್ಬೇಕಾದ್ರೆ ಸ್ವಾಮೀಜಿನೇ ಬಂಧಿಸಿದ್ದೀರಾ ಅಂತ. ಏನಿದು? ಈ ಸರ್ಕಾರದಲ್ಲಿ ಏನು ಮಂತ್ರಿಗಳು ಮಾತು ಕೇಳ್ತಾರೋ ಅಧಿಕಾರಿಗಳು, ಇಲ್ಲ ಅಧಿಕಾರಿಗಳು ಮಂತ್ರಿ ನಡೆಸ್ತಾರೋ, ಏನು ಅರ್ಥನೇ ಆಗ್ತಾ ಇಲ್ಲ ನಮಗೆ. ಅದಕ್ಕೋಸ್ಕರ ನಾನು ಇನ್ನೂ ನಮ್ಮ ಮಾತಾಡ್ತಾರೆ. ನಮ್ಮ ಬೇಡಿಕೆ ಏನು, ಈ ಸರ್ಕಾರ ಯಾವ ಆಗಿದೆ ಹೆಚ್ಚು ಕಡಿಮೆ ಆಗಿ ಯಾರಾದ್ರೂ ತೀರ್ಕೊಂಡಿದ್ರೆ ಏನಾಗೋದು? ಇವತ್ತು ನಾವು ಅಧಿವೇಶನ ನಡೆಸಕ್ಕೆ ಆಗ್ತಾ ಇರಲ್ಲ, ಪೂರ್ತಿ ಅಧಿವೇಶನನೇ ಕ್ಲೋಸ್ ಮಾಡಬೇಕಾಯ್ತು. ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಅದಕ್ಕೆ ಸರ್ಕಾರ, ನನ್ನ ಮೊದಲ ಬೇಡಿಕೆ, ಸರ್ಕಾರ ಆ ಜನಾಂಗಕ್ಕೆ, ಆ ಲಿಂಗಾಯತ ಸಮುದಾಯಕ್ಕೆ ಕ್ಷಮಾಪಣೆಯನ್ನ ಕೇಳಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಕ್ಷಮಾಪಣೆ ಕೇಳಬೇಕು ಅವರು. ಆ ಪೊಲೀಸ್ ಅಧಿಕಾರಿಗಳು ಯಾರು ಲಾಠಿ ಚಾರ್ಜ್ಗೆ ಅವಕಾಶ, ಅದು ಹೊಡೆಯೋದಕ್ಕೂ ಒಂದು ಇದೆಯಲ್ಲ, ರಕ್ತ ಬರಂಗೆ ಯಾರನ್ನ ಹೊಡಿತಾರ? ಎಲ್ಲ ಪೊಲೀಸ್ ಅಧಿಕಾರಿಗಳ ಮೇಲೆ ಕೊಡ್ಬೇಕು, ಎರಡನೇ ಬೇಡಿಕೆ. ಮತ್ತೆ ಆ ದಾಖಲಾಗಿರುವಂತ ಪ್ರಕರಣ ಏನಿದೆ ಅವ್ರ ಮೇಲೆ, ಅದನ್ನ ಕೂಡಲೇ ವಾಪಸ್ ತೆಗಿಬೇಕು. ಅವರೇನು ಸ್ವಂತ ಕೆಲಸಕ್ಕೇನು ಬಂದಿರಲ್ಲ, ಅವರು ಸಮಾಜದ ಕೆಲಸಕ್ಕೆ ಬಂದಿದ್ದಾರೆ. ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಹೋರಾಟಕ್ಕೆ ಬಂದಿದ್ದಾರೆ. ಈ ಹೋರಾಟದ ನೀವು ಹತ್ತಿಕ್ಕುವಂತ ಪ್ರಯತ್ನ ಮಾಡಿದ್ರೆ ನೀವು, ನಾನು ಕೇಳ್ತೀನಿ ಅವ್ರನ್ನ, ಇವರು ಹೇಳಿದ್ರು ಗೃಹ ಸಚಿವರು ಏನು ಬಿಟ್ಬಿಡ್ಬೇಕಾಯ್ತಂತ. ನಾನೇ ನೋಡಿದ್ದೀನಿ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆ ಬ್ಯಾರಿಕೇಡ್ ಹತ್ತು ನಿಂತ್ಕೊಂಡ್ಬಿಟ್ಟಿದ್ರು ಹಿಂಗೆ. ನಾವು ಮುಖ್ಯಮಂತ್ರಿ ನಮ್ಮ ಸರ್ಕಾರ ಇದ್ದಾಗ ಅಲ್ಲ, ಅವರು ಕಾಂಗ್ರೆಸ್ ಅಧ್ಯಕ್ಷರು, ಅಲ್ಲ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಮಂತ್ರಿಗಳು ಇಷ್ಟೊತ್ತು ಹೇಳಿದ್ರು ಎಸ್.ಎಂ. ಕೃಷ್ಣ ಅವರ ಜೊತೆ ಹೆಂಗಿದ್ರು ಅನ್ನೋದನ್ನ ಹೇಳಿದ್ರು. ಅವರೇ ಕಾನೂನನ್ನ ಉಲ್ಲಂಘನೆ ಮಾಡಿ ಬ್ಯಾರಿಕೇಡ್ ಮೇಲೆ ಹತ್ತಿ ನುಗ್ತಾರೆ ಅಂತ ಹೇಳಿದ್ರೆ ಈ ಜನ ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಹೋದ್ರು ತಪ್ಪೇನೈತೆ? ಹೇಳಿದ್ರು ಪಾಪ ಅಮಾಯಕರನ್ನ ಬಲಿಪಶು ಮಾಡುವ ಜ್ಞಾನೇಂದ್ರ, ಆಯ್ತು ಜ್ಞಾನೇಂದ್ರ ಹೇಳಿದ್ರು ಹೋಮ್ ಮಿನಿಸ್ಟರ್ ಅವರೇ, ಡಿ ಕೆ ಶಿವಕುಮಾರ್ ಮೇಲೆ ಏನು ಕ್ರಮ ಮಾಡಬೇಡ್ರಪ್ಪ, ಹೊಡಿಬೇಡ್ರಿ ಅಂತ ಹೇಳಿದ್ರು. ವಿರೋಧ ಪಕ್ಷ ಇದ್ರು. ನಾವು ಡೆಮಾಕ್ರಸಿಗೆ ಬೆಲೆ ಕೊಡ್ತೀವಿ, ಪ್ರಜಾಪ್ರಭುತ್ವಕ್ಕೆ. ಇವತ್ತು ಅದಕ್ಕೆ ಕೊಟ್ಟಿಲ್ಲ. ಮತ್ತೆ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು. ಈ 4 ಡಿಮ್ಯಾಂಡ್ ಅನ್ನ ನಾನು ಇಡ್ತಾ ಇದ್ದೀನಿ. ಇದಕ್ಕೆ ಸರ್ಕಾರ ಒಪ್ಪಬೇಕು. ಸಮುದಾಯ ಇಲ್ಲ ಮಾತಾಡ್ತಾರೆ, ಇಡೀ ರಾಜ್ಯಾದ್ಯಂತ ಈ ಹೋರಾಟ ನಿಲ್ಲಬೇಕು ಅಂದ್ರೆ ಈಗ ಅವ್ರು ಹೇಳಿದ್ದಾರೆ ನಾವು ಹೋರಾಟವನ್ನ ಮುಂದುವರಿಸ್ತೀರಿ. ನಾನು ಹೇಳೋದು ಸರ್ಕಾರ ಕೂಡಲೇ ಕ್ಷಮಾಪಣೆಯನ್ನ ಕೇಳಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ವಿಜಯಾನಂದ ಕಾಶ್ಯಪ್ ಮಾಡಿದ್ದು ಹೋರಾಟ ಅವ್ರಿಗೆ ಕೂಡ ರೈಟ್ ಇದೆ. ಅವ್ರು ಕೂಡ ಸೀರಾವಳಿ ಕೊಟ್ಟಿದ್ದಾರೆ. ನಿಮಗೂ ಕೊಡ್ತೇನೆ, ಅವ್ರಿಗೆ ಕೊಡ್ತೇನೆ. ಈಗ ಮಾತಾಡಿ ವಿಜಯಾನಂದ ಕಾಶ್ಯಪ್. ಈಗ ನಾವು ಮುಖ್ಯಮಂತ್ರಿಗಳ ಪರವಾಗಿ ಅಲ್ಲಿ ಹೋಗಿ ಒಬ್ಬರು ಕೊಡಿ, ನಾವು ಮಾತಾಡ್ತಾರೆ. ವಿಜಯಾನಂದ ಕಾಶ್ಯಪ್ ಮಾಡಿದ್ದಾರೆ, ಆಮೇಲೆ ಕೊಟ್ಟಿರೋದು ಅವರು. ಕೊಡ್ತೇನೆ ಕೊಡಿ ಅಧ್ಯಕ್ಷರೇ, ನಾನು 1 ನಿಮಿಷ